ಅಥವಾ ಅಧಿಕಾರ ಪತ್ರ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಒಂದು ಮಾಡಬೇಕಾದಂಥ ಕೆಲಸಗಳನ್ನು ತನ್ನ ಅನಾರೋಗ್ಯದ ಕಾರಣದಿಂದನೋ ಅಥವಾ ತನ್ನ ವೃದ್ಧಾಪ್ಯದಿಂದನೋ ಅಥವಾ ತನ್ನ ಕೆಲಸದ ಒತ್ತಡಗಳಿಂದನೋ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಅಂತಹ ಕೆಲಸಗಳನ್ನು ಮಾಡೋದಕ್ಕೆ ಅವನು ಬೇರೊಬ್ಬ ವ್ಯಕ್ತಿಗೆ ತಾನು ಕೊಡುವಂಥ ಅಧಿಕಾರ ಪತ್ರವೇ ಅಥವಾ ಆ ಒಂದು ಅಧಿಕಾರವನ್ನು ಅವನಿಗೆ ವರ್ಗಾಯಿಸುವ ಒಂದು ಪ್ರಕ್ರಿಯೆಯೇ ಈ ಪವರ್ ಆಫ್ ಅಟಾರ್ನಿ ಅಂತೇಳಿ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ತಿಳ್ಕೊಳ್ಳೋಣ ಪವರ್ ಆಫ್ ಅಟಾರ್ನಿ ಅಂದ್ರೇನು ಮತ್ತು ಅದರ ಇತಿಮಿತಿಗಳು ಏನು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಇವತ್ತು ತಿಳ್ಕೊಳ್ಳೋಣ. ಈ ಪವರ್ ಆಫ್ ಅಟಾರ್ನಿ ಅಥವಾ ಅಧಿಕಾರ ಪತ್ರಗಳನ್ನು ಯಾವ ಉದ್ದೇಶಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಆಧಾರದಲ್ಲಿ ಅವುಗಳ ವರ್ಗೀಕರಣವನ್ನು ಮಾಡಲಾಗ್ತದೆ. ಉದಾಹರಣೆಗೆ ನಿರ್ದಿಷ್ಟ ಅಥವಾ ಕೆಲವೇ ಉದ್ದೇಶಗಳಿಗಾಗಿ ಅದನ್ನು ನೀಡಿದ್ದರೆ ಅದನ್ನು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ಬೋದು. ಇನ್ನು ಎಲ್ಲ ರೀತಿಯ ಸಾಮಾನ್ಯ ಉದ್ದೇಶಗಳನ್ನು ಕೈಗೊಳ್ಳೋದಕ್ಕಾಗಿ ನೀಡಿದರೆ ಅದನ್ನು ಜನರಲ್ ಪವರ್ ಆಫ್ ಅಟಾರ್ನಿ ಅಂತೇಳಿ ಹೇಳ್ಬೋದು. ಈ ಪವರ್ ಆಫ್ ಅಟಾರ್ನಿಯ ರಿಜಿಸ್ಟ್ರೇಷನ್ ಕಡ್ಡಾಯವೇ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಯಾವುದೇ ಒಂದು ಪವರ್ ಆಫ್ ಅಟಾರ್ನಿಯನ್ನು ಒಂದು ಸ್ಥಿರಾಸ್ತಿಯನ್ನು ಬದಲಾವಣೆ ಮಾಡೋದಕ್ಕೂ ಹಸ್ತಾಂತರ ಮಾಡೋದಕ್ಕೂ ಕೊಟ್ಟಾಗ ಅದರ ಬೆಲೆ 100 ರೂಪಾಯಿಗಿಂತ ಕಡಿಮೆ ಇದ್ದಾಗ ಆ ಒಂದು ಪವರ್ ಆಫ್ ಅಟಾರ್ನಿ ರಿಜಿಸ್ಟ್ರೇಷನ್ ಮಾಡದೇ ಇದ್ರೂ ಕೂಡ ಅದು ಊರ್ಜಿತವಾಗಿರ್ತದೆ. ಆದರೆ ಯಾವಾಗ ಅದರ ಕಿಮ್ಮತ್ತು ಅಥವಾ ಬೆಲೆ 100 ರೂಪಾಯಿಗಿಂತ ಜಾಸ್ತಿ ಇರ್ತದೋ ಆವಾಗ ಅದನ್ನು ಕಂಪಲ್ಸರಿ ಅಂದರೆ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಲೇಬೇಕಾಗ್ತದೆ. ಹಾಗೆ ಅದನ್ನು ರಿಜಿಸ್ಟ್ರೇಷನ್ ಮಾಡದಿದ್ರೆ ಅದು ಅನೂರ್ಜಿತವಾಗ್ತದೆ. ಇನ್ನು ಈ ಪವರ್ ಆಫ್ ಅಟಾರ್ನಿ ಅಥವಾ ಅಧಿಕಾರ ಪತ್ರವನ್ನು ಯಾವುದೇ ಒಬ್ಬ ವ್ಯಕ್ತಿ ಒಂದು ವಿಶ್ವಾಸದ ಮೇಲೆ ಇನ್ನೊಬ್ಬ ವ್ಯಕ್ತಿಗೆ ಅದನ್ನು ಕೊಟ್ಟಾಗ ಆ ವ್ಯಕ್ತಿ ಅದನ್ನು ದುರುಪಯೋಗಪಡಿಸ್ಕೊಳ್ತಾನೆ ಅಂತಂದಾಗ ಆ ಒಂದು ಅಧಿಕಾರ ಪತ್ರವನ್ನು ಅಂತ್ಯಗೊಳಿಸೋದಕ್ಕೆ ಹಲವಾರು ಮಾರ್ಗಗಳನ್ನು ಈ ಒಂದು ಶಾಸನದಲ್ಲಿ ನೀಡಿದ್ದಾರೆ. ಮೊದಲನೇದಾಗಿ ಅಂಥ ಒಂದು ಪವರ್ ಆಫ್ ಅಟಾರ್ನಿಯನ್ನು ನೇರವಾಗಿ ರಿವೋಕ್ ಮಾಡಿಕೊಳ್ಳುವಂಥದ್ದು. ಅಂದರೆ ಯಾವ ವ್ಯಕ್ತಿಗೆ ಆ ರೀತಿ ಒಂದು ಅಧಿಕಾರ ಪತ್ರವನ್ನು ನೀಡಿದ್ದಾರೋ ಅವನಿಗೆ ಒಂದು ನೋಟಿಸನ್ನು ಕಳಿಸಿ ಆ ಒಂದು ನೋಟಿಸಿನ ಮೂಲಕ ಈ ಕೊಟ್ಟಂಥ ಒಂದು ಅಧಿಕಾರ ಪತ್ರವನ್ನು ಕೊನೆಗೊಳಿಸಿದ್ದೇವೆ ಅಂತೇಳಿ ಅವನಿಗೊಂದು ನೋಟಿಸನ್ನು ಕಳಿಸ್ಬೇಕಾಗ್ತದೆ. ಅದೇ ರೀತಿ ಸಂಬಂಧಪಟ್ಟಂಥ ಕನ್ನಡ ಅಥವಾ ಇಂಗ್ಲೀಷ್ ದಿನಪತ್ರಿಕೆಯಲ್ಲಿ ಕೂಡ ಅವನಿಗೆ ಈ ರೀತಿ ಕೊಟ್ಟಂಥ ಅಧಿಕಾರ ಪತ್ರವನ್ನು ಕೊನೆಗೊಳಿಸಿದ್ದಾಗಿ ಒಂದು ಜಾಹೀರಾತನ್ನು ಸಾರ್ವಜನಿಕ ನೋಟಿಸನ್ನು ಕೊಡೋದ್ರ ಮೂಲಕ ಅದನ್ನು ಕೊನೆಗೊಳಿಸ್ಬೋದು. ಎರಡನೇದಾಗಿ ಆ ಒಂದು ಪವರ್ ಆಫ್ ಅಟಾರ್ನಿಯನ್ನು ಕ್ಯಾನ್ಸಲೇಷನ್ ಡೀಡ್ ಮಾಡುವ ಮೂಲಕ ಅದನ್ನು ಕೊನೆಗೊಳಿಸ್ಬೋದು. ಅಂದರೆ ಸಬ್ ರಿಜಿಸ್ಟ್ರಾರಲ್ಲಿ ಒಂದು ಕ್ಯಾನ್ಸಲೇಷನ್ ಡೀಡ್ ಮಾಡಿ ಯಾವ ದಿನಾಂಕದಂದು ಆ ಒಂದು ಪವರ್ ಆಫ್ ಅಟಾರ್ನಿಯನ್ನು ಕೊಟ್ಟಿದ್ದಾರೋ ಅದನ್ನು ಕೊನೆಗೊಳಿಸ್ತಾ ಇದ್ದೇವೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡುವಂಥ ಅವಕಾಶ ಇದೆ. ಇದರ ಹೊರತಾಗಿ ನ್ಯಾಯಾಲಯದ ಮೂಲಕ ಕೂಡ ಅಂಥ ಪವರ್ ಆಫ್ ಅಟಾರ್ನಿಯನ್ನು ಡಿಕ್ಲರೇಷನ್ ಮೂಲಕ ಅದನ್ನು ಕೊನೆಗೊಳಿಸುವಂಥ ಒಂದು ಅವಕಾಶ ಇದೆ. ಇನ್ನು ಪವರ್ ಆಫ್ ಅಟಾರ್ನಿ ಅಥವಾ ಅಧಿಕಾರ ಪತ್ರವನ್ನು ಕೊಟ್ಟಂಥ ವ್ಯಕ್ತಿ ಅವನು ಸತ್ತಾಗ ಆ ಪವರ್ ಆಫ್ ಅಟಾರ್ನಿ ಅಥವಾ ಅಧಿಕಾರ ಪತ್ರ ಅಲ್ಲಿಗೆ ಅಂತ್ಯವಾಗ್ತದೆ. ಇನ್ನು ಈ ಪವರ್ ಆಫ್ ಅಟಾರ್ನಿ ಮೂಲಕ ಯಾವುದೇ ಒಂದು ಆಸ್ತಿಯನ್ನು ಪರಭಾರೆ ಮಾಡಬಹುದೇ ಅಥವಾ ಹಸ್ತಾಂತರ ಮಾಡಬಹುದೇ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಆಸ್ತಿಯನ್ನು ಅಥವಾ ಸ್ಥಿರಾಸ್ತಿಯನ್ನು ಅಥವಾ ಚರಾಸ್ತಿಯನ್ನು ಯಾವುದೇ ಆಸ್ತಿ ಇರ್ಬೋದು ಒಂದು ಪವರ್ ಆಫ್ ಅಟಾರ್ನಿ ಮೂಲಕ ಅದನ್ನು ಹಸ್ತಾಂತರ ಮಾಡುವಾಗ ಆ ಒಂದು ಪವರ್ ಆಫ್ ಅಟಾರ್ನಿಯನ್ನು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿರ್ತದೆ. ಮತ್ತು ಆ ಒಂದು ಹಸ್ತಾಂತರ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯುವಂಥ ಪೂರ್ವದಲ್ಲಿ ಆ ಒಂದು ಆಸ್ತಿಯನ್ನು ಸ್ಥಿರಾಸ್ತಿ ಇರ್ಬೋದು ಅಥವಾ ಚರಾಸ್ತಿ ಇರ್ಬೋದು ಆ ಒಂದು ಹಸ್ತಾಂತರ ಮಾಡಿಸುವಂಥ ಉದ್ದೇಶವನ್ನು ಅಧಿಕಾರ ಪತ್ರ ಕೊಡ್ತಾ ಇರೋರು ನಿಖರವಾಗಿ ಸೂಚಿಸಬೇಕಾಗಿರ್ತದೆ. ಆ ಒಂದು ಪವರ್ ಆಫ್ ಅಟಾರ್ನಿಯಲ್ಲಿ ಆ ರೀತಿ ಸೂಚನೆಯನ್ನು ಕೊಟ್ಟು ಈ ರೀತಿ ಅವರು ಆಸ್ತಿಯನ್ನು ಹಸ್ತಾಂತರ ಮಾಡಬಹುದು ಅನ್ನುವಂಥ ಒಂದು ಲಿಖಿತವಾದಂಥ ನಿರ್ದಿಷ್ಟ ಅಧಿಕಾರವನ್ನು ಕೊಟ್ಟಿದ್ರೆ ಮಾತ್ರ ಅಂತಹ ಒಂದು ಅಧಿಕಾರವನ್ನು ಪ್ರಯೋಗಿಸಿ ಅವರು ಅದನ್ನು ಹಸ್ತಾಂತರ ಮಾಡಬಹುದು. ಇನ್ನು ಮೋಸದ ಆಧಾರದಲ್ಲಿ ಮಾಡಿಕೊಂಡಿರುವಂಥ ಪವರ್ ಆಫ್ ಅಟಾರ್ನಿಗಳು ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಸಹಿಯನ್ನು ಮಾಡಿ ಈ ರೀತಿ ನಕಲಿ ಜನರಲ್ ಪವರ್ ಆಫ್ ಅಟಾರ್ನಿಯನ್ನು ತಯಾರಿಸಿ ಆ ರೀತಿ ಒಂದು ಸ್ಥಿರಾಸ್ತಿ ಚರಾಸ್ತಿ ಅಥವಾ ಬೇರೆ ಒಂದು ಉದ್ದೇಶಕ್ಕಾಗಿ ಅದನ್ನು ಬಳಸ್ಕೊಂಡಿದ್ದರೆ ಆ ಒಂದು ತೊಂದರೆಗಳಿಗೆ ನಷ್ಟ ಪರಿಹಾರವನ್ನು ಪಡೆಯುವುದರ ಜೊತೆಗೆ ಆ ವ್ಯಕ್ತಿಗೆ ಶಿಕ್ಷೆ ಕೂಡ ವಿಧಿಸಬಹುದಾಗಿದೆ. ಇದು ಈ ಪವರ್ ಆಫ್ ಅಟಾರ್ನಿಗೆ ಸಂಬಂಧಪಟ್ಟಂಥ ವಿಷಯಗಳು. ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.